ಆನ್ಮೋಡ್ಘಟ್ಟಿನಲ್ಲಿ ಭೀಕರ ಅಪಘಾತ, ಪಿಕಪ್ ಡಿಕ್ಕಿಗೆ ಯುವಕ ಗಂಭೀರ ಗಾಯ. ಬೆಳಗಾವಿ ಗೋವಾ ರಾಷ್ಟ್ರೀಯ ಹೆದ್ದಾರಿಯ ಆನ್ಮೋಡ್ಘಟ್ಟಿನಲ್ಲಿ ಆರ್ಟಿಒ ತಪಾಸಣಾ ನಾಕೆಯ ಸಮೀಪ ಬುಧವಾರ ಸಂಜೆ ಭೀಕರ ಅಪಘಾತ ಸಂಭವಿಸಿದೆ. ರಾಜಸ್ಥಾನ ನೋಂದಣಿ ಹೊಂದಿರುವ ಪಿಕಪ್ ವಾಹನವು ದ್ವಿಚಕ್ರ ವಾಹನಕ್ಕೆ ಹಿಂಬದಿಯಿಂದ ಭಾರೀ ಡಿಕ್ಕಿ ಹೊಡೆದ ಪರಿಣಾಮ ಖಾನಾಪುರ ತಾಲೂಕಿನ ಕರಲ್ಗ ಗ್ರಾಮದ ನಿವಾಸಿಯಾಗಿರುವ ಸಂತೋಷ್ ಪಾಟೀಲ್ ವಯಸ್ಸು 32 ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಡಿಕ್ಕಿಯ ತೀವ್ರತೆಗೆ ಪಿಕಪ್ ವಾಹನ ಪಲ್ಟಿಯಾಗಿದ್ದು, ಚಾಲಕ ಸ್ಥಳದಿಂದ ಪರಾರಿಯಾಗಲು ಯತ್ನಿಸಿದರೂ ಸ್ಥಳೀಯರು ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಅಪಘಾತದ ಬಳಿಕ ಆಂಬ್ಯುಲೆನ್ಸ್ ತಡವಾಗಿ ಆಗಮಿಸಿದ ಕಾರಣ ಗಾಯಾಳುವಿಗೆ ಚಿಕಿತ್ಸೆ ದೊರಕುವಲ್ಲಿ ವಿಳಂಬವಾಯಿತು. ಮೊದಲಿಗೆ ರಾಮನಗರ ಆಸ್ಪತ್ರೆಗೆ, ನಂತರ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಳಗಾವಿಗೆ ಸಾಗಿಸಲಾಗಿದೆ. ಘಟನೆಯಿಂದ ಘಾಟ್ ಪ್ರದೇಶದಲ್ಲಿ ಕೆಲ ಕಾಲ ಸಂಚಾರ ವ್ಯತ್ಯಯ ಉಂಟಾಯಿತು. ರಾಮನಗರ ಪೊಲೀಸರು ಪ್ರಕರಣ ದಾಖಲಿಸಿ ತನಿಖೆ ಮುಂದುವರೆಸಿದ್ದಾರೆ.